ಓ ಗುಡ್ ಮಾರ್ನಿಂಗ್. ಹ್ಞೂ ಬಿಸಿಲು ಫುಲ್ಲು ಮುಖ ಕೊಡಿತಾ ಬಿದ್ದಿದೆ. ಆಲ್ಮೋಸ್ಟ್ ಟೈಮ್ ಈಗ 9:15. 9:15 ಇವಾಗಿತ್ತು. ಏನೋ ಭಾರಿ ಫಿಟ್ನೆಸ್ ವಿಡಿಯೋ ಎಲ್ಲ ಮಾಡ್ತಾನೆ ಹಂಗೆ ಹಿಂಗೆ ಅನ್ಕೊಂಡು 9:15ಗೆ ತೆಗ್ತಾ ಇದ್ದಾನ ಅಂತ ಡೌಟ್ ಬರ್ಬೋದು. ಬಟ್ ಎಸ್, 9:15 ಲೈಕ್ ಈಗ ಒಂದು ಹಾಫ್ ಆನ್ ಅವರ್ ಆಯಿತು ನಾನಿದ್ದು. ಬಿಕಾಸ್ ರೀಸೆಂಟಾಗಿ ನಾನೊಂದು ಪಾಠ ಕಲಿತೆ. ಇನ್ ದ ಸೆನ್ಸ್ ಬಾಡಿ ನೀಡ್ಸ್ ಸಮ್ ರೆಸ್ಟ್. ಸೊ ಬಾಡಿಗೆ ರೆಸ್ಟ್ ಬೇಕು ಅಂದಾಗ ಏನು ಮಾಡಬೇಕು? ಹ್ಯಾವ್ ಅ ಗುಡ್ ಸ್ಲೀಪ್, ಮಿನಿಮಮ್ ಆಫ್ 7 hours ಸ್ಲೀಪ್. ಸೊ 7 hours ಸ್ಲೀಪ್ ಅನ್ನೋದೇನಿದೆ ಆ ಸೈಕಲ್, ಯು ಶುಡ್ ಕಂಪಲ್ಸರಿಲಿ ಫಾಲೋ ಇಟ್. ಬೇರೆ ಏನೇ ಕೆಲಸಗಳಿರಲಿ, ತುಂಬ ಎಮರ್ಜೆನ್ಸಿ ಅಂದಾಗ ಯೋಚನೆ ಮಾಡಿ, ಓಕೆ ನಿದ್ದೆ ಯಾವಾಗ ಕಟ್ ಡೌನ್ ಮಾಡೋಣ. ಬಟ್ ಓಕೆ, ಡೇ ಟು ಡೇ ಲೈಫ್ ನಾರ್ಮಲಾಗಿ ನಡೀತಾ ಇದೆ ಅಂದಾಗ ಇಟ್ಸ್ ಓಕೆ. ಅವಾಗ ಲೈಕ್ ಸ್ವಲ್ಪ ಶೆಡ್ಯೂಲ್ ಏರುಪೇರು ಆಗೋದ್ರಲ್ಲಿ ಏನು ತೊಂದರೆ ಇಲ್ಲ. ಸೊ ಮಿಡ್ ನೈಟ್ ಐ ಹ್ಯಾಡ್ ಟು ಗೋ ಸಮ್ವೇರ್. ಇನ್ ದ ಸೆನ್ಸ್ ಲೈಕ್ ನನ್ನ ಫ್ರೆಂಡ್ ಬರ್ಡೇ ಇತ್ತು. ಸೊ ಎಲ್ಲ ಕೇಕ್ ಕಟ್ ಮಾಡ್ತಾನೆ ಅನ್ನೋ ಪ್ಲ್ಯಾನ್ ಆಯಿತು. ಸೊ ಹೋದೆ, ಬಂದಿದ್ದು ಲೇಟ್ ಆಯಿತು, ಮಲಗಿದ್ದು ಲೇಟ್ ಆಯಿತು. ಸೊ ಐ ಹ್ಯಾಡ್ ಟು ಸ್ಲೀಪ್ ಫಾರ್ 7 hours. ಸೊ 7 hours ಸ್ಲೀಪ್ ಅಂತ ಬಂದ ಮೇಲೆ ಮಾರ್ನಿಂಗ್ ಬೆಳಗ್ಗೆ ಬೇಗಿದ್ದು ಅರ್ಲಿ ಮಾರ್ನಿಂಗ್ ವಾಕಿಂಗ್ ಹೋಗೋಕ್ಕಾಗಲಿಲ್ಲ. ಸೊ ವಾಟ್ ಶುಡ್ ಐ ಡೂ? ಐ ಹ್ಯಾಡ್ ಮೈ ಕಂಪ್ಯಾನಿಯನ್. ಲೆಟ್ ಮಿ ಶೋ ಯು ದ ಕಂಪ್ಯಾನಿಯನ್. ಹಿಸ್ ದ ಕಂಪ್ಯಾನಿಯನ್. ಸೊ ಎಲಿಪ್ಟಿಕಲ್ಸ್, ನಾನು ಇದನ್ನು ಆಲ್ಮೋಸ್ಟ್ ಪರ್ಚೇಸ್ ಮಾಡಿ ಆಲ್ಮೋಸ್ಟ್ 2 years ಆಯಿತು. ಸೊ ವಿಚ್ ಐ ಬಾಟ್ ಇಟ್ ಫ್ರಮ್ ಡೆಕಾಥ್ಲಾನ್. ಸೊ ಇದು ಈವ್ನಿಂಗ್ ಟೈಮ್ ನಾನು ಮನೇಲಿ ತುಂಬ ಫ್ರೀ ಆಗಿದ್ದಾಗ ಐ ಯೂಸ್ ಟು ಡೂ ದಿಸ್. ನಿನ್ನೆ 5 kilometers ವಾಕಿಂಗ್ ಮುಗಿಸಿದ್ದೀನಿ. ಸೊ ಇವತ್ತು 5 kilometers ಮಾಡಬೇಕಾ? ದಟ್ಸ್ ಅ ಬಿಗ್ ಕ್ವಶನ್. ಆ್ಯಕ್ಚುಲಿ ನೋ. ಸೊ ಆಫ್ಟರ್ ಅ ಲಾಂಗ್ ಗ್ಯಾಪ್ ಆ್ಯಂಡ್ ಒಂದು ಶೆಡ್ಯೂಲ್ ಅಥವಾ ಒಂದು ರುಟೀನ್ ಸೆಟ್ ಮಾಡ್ಕೊಳ್ತಾ ಇದ್ದೀವಿ ಅಂದಾಗ, ಓಕೆ ಯು ಹ್ಯಾವ್ ಡನ್ ಆಲ್ಮೋಸ್ಟ್ 5 kilometers ಫಾರ್ ದ ಫಸ್ಟ್ ಡೇ. ಸೊ ಅದೇ ಜೋಶಲ್ಲಿ ನಾನು ಮತ್ತೆ 5 kilometers ಮಾಡಿದ್ರೆ ಬಾಡಿಗೆ ಮತ್ತೆ ತುಂಬ ಸ್ಟ್ರೈನ್ ಆಗುತ್ತೆ ಆ್ಯಂಡ್ ಆಲ್ಸೋ ಮಸಲ್ ಕ್ಯಾಚಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇವತ್ತು ಲೆಟ್ ಅಸ್ ರೆಡ್ಯೂಸ್ ಇಟ್ ಫಾರ್ 3 kilometers. ಸೊ ಬಿಫೋರ್ ದಟ್ ಸ್ಟ್ರೆಚಿಂಗ್ ಇಸ್ ಮ್ಯಾಂಡೇಟರಿ. One month back, what I'm following as a consistency, ಈ ಥರ ಕನ್ಸಿಸ್ಟೆನ್ಸಿ ನನಗೆ ಮೊದಲಿರಲಿಲ್ಲ. ವಾಟ್ ಐ ಮೆಂಟ್ ಟು ಸೇ ಇಸ್, ದ ಓಲ್ಡ್ ಮೀ ಈ ಥರ ಎವ್ರಿ ಡೇ ವಾಕ್ ಮಾಡಬೇಕು, ಜಾಗ್ ಮಾಡಬೇಕು, ವರ್ಕೌಟ್ಸ್ ಮಾಡಬೇಕು, ಇಟ್ ವಾಸ್ ನೆವರ್ ಇನ್ ಮೈ ಮೈಂಡ್. ಸೊ ಒಂದೇನು ಕಲಿತೆ ಅಂದರೆ, ಮೇ ಬಿ ನಾನು 1 month ಬ್ಯಾಕ್ ಹೆಂಗಿದ್ದೆ ಹಂಗೆ ನಾನು ಇನ್ನೂ ಯೋಚನೆ ಮಾಡ್ತಾಯಿದ್ದೆ. ನೆನ್ನೆ ವಾಕಿಂಗ್ ಮುಗಿಸಿದ್ನಲ್ಲ ಬಿಡು, ಮತ್ತು ಸಂಜೆಗೆ ಹೋದ್ರಾಯ್ತು ಅಥವಾ ನಾಳೆಗೆ ಹೋದ್ರಾಯ್ತು ಅನ್ನೋ ಮೈಂಡ್ಸೆಟ್ಟಲ್ಲಿ ಇರ್ತಿದೆ. ಸೊ ಈಗ ಯಾವ ಥರ ಮೈಂಡ್ಸೆಟ್ ಇದೆ ಅಂದರೆ, ಟೈಮ್ ಆದರೂ ಪರವಾಗಿಲ್ಲ, ವರ್ಕೌಟ್ ಮಾಡೋಣ, ಲೆಟ್ ಅಸ್ ನಾಟ್ ಸ್ಕಿಪ್ ಇಟ್. ರುಟೀನ್ ಅನ್ನೋದೇನಿದೆ ವಿಚ್ ಐ ಆಮ್ ಫಾಲೋಯಿಂಗ್, ವಿಚ್ ಇಸ್ ಅ 21 days ಆಫ್ ಚಾಲೆಂಜ್. 21 days ಆಫ್ ರುಟೀನ್ ಚಾಲೆಂಜ್ ಏನಿದೆ, ವಿ ಶುಡ್ ಫಾಲೋ ಇಟ್. ಸೊ ನಾಳೆಗೆ ಮಾಡೋಣ ಅನ್ನೋದು, ಇಟ್ ಈಸ್ ಅ ಲೂಸರ್ ಗೈ ಹೂ ಡಸ್ ಇಟ್. ಸೊ ನೆವರ್ ಮೇಕ್ ಎ ಮಿಸ್ಟೇಕ್ ಆಫ್ ದಟ್. ಬಟ್ ಮೈಂಡ್ಸೆಟ್ ಶುಡ್ ಬಿ ಆಫ್ ಐ ಶುಡ್ ನಾಟ್ ಸ್ಕಿಪ್. ಸೊ ಈ ಮೈಂಡ್ಸೆಟ್ ಬರಬೇಕು. Let's go. Let me show you my fuel. So usually ಏನಾಗುತ್ತೆ, ಪ್ರತಿ ಸರಿನೂ ಇಟ್ಕೊಳ್ಳೇಬೇಕು.
Okay. I think some ಇವು ನಾವು ರೆಸಿಸ್ಟ್ ಏನಿದೆ, ಸೊ ಇಟ್ ಇನ್ಕ್ರೀಸಸ್ ದಟ್ ಪವರ್. ಟ್ರೆಡ್ಮಿಲೆಲ್ಲ ನಾವು ಇನ್ಕ್ಲೈನ್ ಡಿಕ್ಲೈನ್ ನೋಡಿರ್ತೀವಲ್ಲ, ಸೊ ಸಿಮಿಲರ್ ವೇ ಇಟ್ ವರ್ಕ್ಸ್ ಓವರ್ ಹಿಯರ್. ಸೊ ಇದು ನಾನು ಮನೇಲಿದ್ರೂ ರೆಗ್ಯುಲರ್ ವರ್ಕೌಟ್ಸ್ ಮಾಡ್ತಾ ಇರಲಿಲ್ಲ ಅನ್ಕೋಬೋದು. ಇಷ್ಟೆಲ್ಲ ಇಟ್ಕೊಂಡು ನನ್ನ ಮಗ ಇವನೇನು ಮಾಡಲ್ವಲ್ಲ ಅಂತ. ಎಸ್, ಸೊ ದಟ್ಸ್ ವಾಟ್ ಏನಂತಾರೆ ಸೋಂಬೇರ್ತನ. ಸೊ ಈಗ ಆ ಸೋಂಬೇರ್ತನ ಹೋಗ್ಸೋಕ್ಕೆ ಆ್ಯಂಡ್ ಜೀವನದಲ್ಲಿ ಒಂದು ಡಿಸಿಪ್ಲಿನ್ ಬರಲಿ ಅನ್ನೋ ರೀಸನ್ಗೆ ನಿಮ್ಗಳ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ದಟ್ ನೀವುಗಳು ಬೈಬೋದಲ್ಲ, ಏನು ಒಂದು ವೀಡಿಯೋ ಹಾಕ್ತೀಯ, 2 ವೀಡಿಯೋ ಹಾಕ್ತೀಯ, ಹಾಂ ಏನು ಕರೆಕ್ಟಾಗಿ ವ್ಲಾಗ್ಸ್ಗಳೇ ಮಾಡಲ್ಲ ಹಾಗೆ. ಅದಕ್ಕೇ ನಿಮ್ಮ ಜೊತೆನೂ ಶೇರ್ ಮಾಡೋಣ. ಆ್ಯಂಡ್ ಆಲ್ಸೋ ನಾನು ವೀಡಿಯೋಸ್ಗಳು ನೋಡಿ ನನ್ನ ಜೊತೆ ವರ್ಕೌಟ್ಸ್ಗಳು ಬಂದು ಜಾಯ್ನ್ ಆಗಿ ನೀವು ವರ್ಕೌಟ್ಸ್ಗಳು ಮಾಡಿ. ಇದು ಬಂದಾಗ ಈಗ ಮಿಸ್ಟರ್ ಪ್ರತಿ ಕಡೆಗೆ ಏನು ಮಾಡ್ತಾಯಿದ್ದಾರೆ ಅದನ್ನು ನೋಡೋಣ. ಆ್ಯಂಡ್ ಆಲ್ಸೋ ಡೇ 1 ವ್ಲಾಗಲ್ಲಿ ಅವನೇನು ಮಾತಾಡಿಲ್ಲ, ಜಸ್ಟ್ ವೀಡಿಯೋಸ್ಗಳು ಮಾತ್ರ ನೋಡುತ್ತೆ. ಹಿ ವಾಸ್ ನಾಟ್ ಶ್ಯೂರ್ ಬಿಕಾಸ್ ಹಿ ಈಸ್ ವೆರಿ ನ್ಯೂ ಟು ದಿಸ್ ಕೈಂಡ್ ಆಫ್ ಸಿನಾರಿಯೋಸ್. ಡೇ 2 ವ್ಲಾಗಲ್ಲಿ ಮಾತಾಡಿರ್ತಾನೆ. ಸೊ ನೋಡೋಣ ಬನ್ನಿ ಏನು ಮಾಡ್ತೀನಿ. ಸೊ ಹಾಯ್ ಗೈಸ್, ಇಟ್ಸ್ ಬಿನ್ ಲೈಕ್ 1 ಮಂತ್ ನಾನು ವರ್ಕೌಟ್ ಸ್ಟಾರ್ಟ್ ಮಾಡಿ. ಕೆಲವೊಂದು ಸಲ ಡ್ಯೂ ಟು ಲ್ಯಾಕ್ ಆಫ್ ಮೋಟಿವೇಶನು ಅಥವಾ ವರ್ಕ್ ಪ್ರೆಷರು ಇದರಿಂದ ಕೆಲವೊಂದು ಸಲ ವರ್ಕೌಟ್ ಮಾಡೋಕ್ಕೆ ಮನಸ್ಸು ಬರ್ತಾ ಇರಲಿಲ್ಲ, ಕೆಲವೊಂದು ಸಲ ಮಿಸ್ ಆಗೋದು. ಬಟ್ ಸೊ ಅದನ್ನೆಲ್ಲ ಇದು ಮಾಡಬೇಕು ಅಂತ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ರಿತ್ವಿಕ್ ಮೈಸೂರಲ್ಲೂ ಅವನು ವರ್ಕೌಟ್ ಸ್ಟಾರ್ಟ್ ಮಾಡಬೇಕು ಟು ಗೆಟ್ ಇನ್ ದ ಗುಡ್ ಶೇಪ್ ಹೋಗಬೇಕು ಅಂತ. ವೆನ್ ಹಿ ಥಾಟ್ ಆಫ್ ಸ್ಟಾರ್ಟಿಂಗ್ ದ ವರ್ಕೌಟ್ಸ್ ಆರ್ ಸಮಥಿಂಗ್ ಲೈಕ್ ದ್ಯಾಟ್. ಸೊ ಏನಾಯಿತು ಅಂತಂದರೆ ಇಬ್ಬರು ಮೋಟಿವೇಟ್ ಮಾಡಿಕೊಂಡು ಮಾಡೋಣ ಅಂತ ಹೆಲ್ತ್ ಪಾಯಿಂಟ್ ಅಂತ ಒಂದು ಥಾಟ್ ಬಂತು. ಸೊ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೊ ದಟ್ ಟು ಬಿಲ್ಡ್ ಅ ಕಮ್ಯುನಿಟಿ, ಲೈಕ್ ಯಾರೇ ಆದರೂ ಒಂದು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡಿದ್ರೆ ಇನ್ನೂ ಚೆನ್ನಾಗಿ ವರ್ಕೌಟ್ ಮಾಡ್ತೀವಿ, ಇನ್ನೂ ಮೋಟಿವೇಶನ್ ಚೆನ್ನಾಗಿರುತ್ತೆ ವರ್ಕೌಟ್ ಮಾಡೋಕ್ಕೆ. ಸೊ ದಟ್ ಈಸ್ ದ ಹೋಲ್ ಪ್ಲ್ಯಾನ್ ಆಫ್ ಹೆಲ್ತ್ ಪಾಯಿಂಟ್ ಆ್ಯಂಡ್ ಲೆಟ್ಸ್ ಗೋ. ಸೊ ನಾನು ಸ್ಟಾರ್ಟ್ ಮಾಡಬೇಕಾದ್ರೆ 78.5 kgs ಇದ್ದೆ. ರೈಟ್ ನಾವು 75.5 ಸಮಥಿಂಗ್ ಇದ್ದೀನಿ. ಆ್ಯಂಡ್ ಇಟ್ಸ್ ಬಿನ್ ಅ ಗುಡ್ ಜರ್ನಿ ಫಾರ್ ಮೀ. 1 ಮಂತಲ್ಲಿ ಇಷ್ಟು ಮಾಡಿದ್ದೀನಿ. ಹೆಲ್ದಿ ಡಯಟ್ ಆ್ಯಂಡ್ ರೆಗ್ಯುಲರ್ ವರ್ಕೌಟ್. ಸೊ ಇದು ತುಂಬ ಹೆಲ್ಪ್ ಮಾಡಿದೆ ನನಗೆ. ಸೊ ಎಲ್ರಿಗೂ ವರ್ಕೌಟ್ ಸ್ಟಾರ್ಟ್ ಮಾಡಿ, ಹೊರಗೆ ಬನ್ನಿ, ವರ್ಕೌಟ್ ಮಾಡಿ, ಮಲ್ಕೊಂಡೇ ಇರಬೇಡಿ. ಆ್ಯಂಡ್ ಯಾ ಕೇಳಿಸ್ತಿದೆಯಾ ಈಗ? ನೈಸ್. ಮುಗಿದ ವರ್ಕೌಟ್ಸು ಆಯಿತು. ಇವಾಗ ಸ್ವಲ್ಪ ಒಂಚೂರು ಕಾರ್ಡಿಯೋ ಮಾಡಬೇಕು. ಕಾರ್ಡಿಯೋ ಮಾಡಿ ಸ್ಟ್ರೆಚಿಂಗ್ ಮಾಡಿ. ಹಾಂ, ಶಬಾಷ್. ನಾನು ಆಲ್ಮೋಸ್ಟ್ 2 ಕಿಲೋಮೀಟರ್ಸ್ ಮುಗಿಸಿದ್ದೀನಿ. ಓಕೆ. ಸೊ ಇವತ್ತು ಜಾಸ್ತಿ ಇಲ್ಲ, ಇವತ್ತು ಜಸ್ಟ್ 3 ಕಿಲೋಮೀಟರ್ಸ್ ಅಷ್ಟೇ ಇವತ್ತು. ನೆನ್ನೆ 5 ಕಿಲೋಮೀಟರ್ ಮುಗಿಸಿದ್ನಲ್ಲ. ಸೊ ಜೋಶಲ್ಲಿ ಮತ್ತೆ ಇವತ್ತು 5 or 6 ಗೊಟ್ಟೋದ್ರೆ ಎಲ್ಲ ಕ್ಯಾಚ್ ಆಗಿ ಇಟ್ಕೊಂಡ್ಬಿಡುತ್ತೆ, ಮಲ್ಕೊಬಿಡೋದೆ ಮತ್ತೆ. ಅದು ಅದೇ. ಹಾಂ, ಪರವಾಗಿಲ್ಲ, ನಿಧಾನಕ್ಕೆ ಆಗಿ ತೊಂದರೆ ಇಲ್ಲ. ಇವತ್ತು ಯಾವುದು ವರ್ಕೌಟ್ಸ್ ನಿಂದು? ಇವತ್ತು ಫುಲ್ ಬಾಡಿ ವರ್ಕೌಟಾ? ಫುಲ್ ಎಕ್ಸಸೈಸ್, ಫುಲ್ ಎಲ್ಲ. ಫುಲ್ಲು. ಓಕೆ, ನೈಸ್. ಮತ್ತು
ಈ ಕ್ಯಾಲರೀಸ್ ಕೌಂಟ್ ಇದು ಮಾಡ್ತಾ ಇದೆಯಾ? ಕ್ಯಾಲರೀಸ್ ಎಷ್ಟು ಬಂದ್ ಮಾಡ್ತಾ ಇದೆನಾರ? ಕ್ಯಾಲರೀಸ್ ನಾನು ಲೈಕ್ ಎಷ್ಟು ಡೇಗೆ ಮಿನಿಮಮ್ 10 ಸ್ಟೆಪ್ಸ್ ಅದರಲ್ಲಿ 300 ಕ್ಯಾಲರೀಸ್ ಬರ್ನ್ ಆಗುತ್ತೆ. ಮತ್ತೆ ವರ್ಕೌಟ್ ಅದು ಇದು ಎಲ್ಲ ಸೇರಿ ಇನ್ನೊಂದು 300 ಅನ್ಕೊಂಡು 600+ ಕ್ಯಾಲರೀಸ್ ಬರ್ನ್ ಮಾಡ್ತೀನಿ. ಪ್ರಾಪರ್ ಕ್ಯಾಲರಿ ಡೆಫಿಸಿಟಲ್ಲಿ ಇದೆಯಾ? ಕ್ರೇಜಿ. ಎಸ್, ದಟ್ಸ್ ಗುಡ್. ಇವಾಗ ನಾನು ನನ್ನ ಫುಡ್ ಡಯಟ್ ಎಲ್ಲ ಚೇಂಜ್ ಮಾಡಬೇಕು. ನಾರ್ಮಲ್ ಯೂಶ್ವಲ್ ಫುಡ್ಗೆ ಬಂದಿದೆ. ಸೊ ಫಾರ್ ಅ ಮೀನ್ ವೈಲ್ ಐ ಶುಡ್ ಗೆಟ್ ಇನ್ ಟು ಸಮ್ ಬರೀ ವೆಜ್ಜಸ್, ಬಾಯ್ಲ್ಡ್ ವೆಜ್ಜಸ್ ಆ ಥರದಕ್ಕೆ ಶಿಫ್ಟ್ ಆಗಬೇಕು. ಬೆಸ್ಟ್. ಇಂಪಾರ್ಟೆಂಟ್. ಆಫೀಸ್ ಹೋಗ್ಬೇಕು ಮಧ್ಯಾಹ್ನ. ಗುಡ್. ಸೊ ನಾನು ಅದನ್ನೇ ಹೇಳ್ತಾ ಇದ್ದೆ, ಮಾರ್ನಿಂಗ್ ನೀನು ಮೋಟಿವೇಟ್ ಮಾಡಿದ್ಯಲ್ಲ, ಯು ಶುಡ್ ಸ್ಲೀಪ್ ಅಂತ. ಪ್ಲೀಸ್ ಮೋಟಿವೇಟ್ ದ ವ್ಯೂವರ್ಸ್ ಆಲ್ಸೋ. ಹೇಳೋ. ಏನೇ ಆಗಲಿ 7 hours ಸ್ಲೀಪ್ ಇಂಪಾರ್ಟೆಂಟ್. ರಿಕವರಿ ಆಗಬೇಕು. ಸೊ ಎಷ್ಟು ರೆಸ್ಟ್ ಮಾಡ್ತೀವಿ ಅಷ್ಟು ಒಳ್ಳೇದು. ನೈಟ್ ಲೇಟಾಗಿ ಮಲ್ಬಿಟ್ಟು ಬೆಳಗ್ಗೆ 6 ಗಂಟೆಗೆ ವರ್ಕೌಟ್ ಮಾಡೋದಲ್ಲ. ಪರ್ಫೆಕ್ಟ್ಲಿ ಸೆಟ್. ಸೊ ಏನಂದರೆ, ಏನೇ ಕೆಲಸ ಇರಲಿ, ಅಂಟಿಲ್ ಅನ್ಲೆಸ್ ಇಟ್ಸ್ ಅನ್ ಎಮರ್ಜೆನ್ಸಿ ಅಂತ ಬಂದಾಗ ಇಟ್ಸ್ ಓಕೆ ಟು ವೇಕಪ್ ಅರ್ಲಿ. ಬಟ್ ಟೈಮ್ ಇದೆ, ಕೆಲಸಕ್ಕೆ ಹೋಗೋಕ್ಕೆ ಟೈಮೆಲ್ಲ ಇದೆ ಅಂದರೆ ರಿಕವರಿ ಫೇಸ್ ಬೇಕು. ಸೊ ಫೈನ್ ದೆನ್, ಕ್ಯಾರಿ ಆನ್ ಮ್ಯಾನ್. ಚಲೋ, see you. ಬಾಯ್. ಸೊ ನೋಡಿದ್ರಲ್ಲ, ಐ ವಾಸ್ ಮಿಸ್ಟರ್ ಪ್ರತೀಕ್ ಈಸ್ ಡೂಯಿಂಗ್ ಹಿಸ್ ವರ್ಕೌಟ್ಸ್ ಅಂತ. So this is day 2 of working out. So ಇದೇ ಥರ ಇನ್ನು ವೀಡಿಯೋಸ್ಗಳು ಬರ್ತಾ ಇರುತ್ತೆ. ಐ ವಿಲ್ ಟ್ರೈ ಟು ಮೋಟಿವೇಟ್ ಯು, ನಾಟ್ ಓನ್ಲಿ ವಿತ್ ರೆಸ್ಪೆಕ್ಟ್ ಟು ದಿಸ್ ಕೈಂಡ್ ಆಫ್ ವೀಡಿಯೋಸ್, ಅದಕ್ಕಿಂತ ಹೆಚ್ಚಾಗಿ ಐ ಶುಡ್ ಕಾನ್ಸಂಟ್ರೇಟ್ ಮೋರ್ ಆನ್ ದ ಕಂಟೆಂಟ್ ಆಲ್ಸೋ. ಸೊ ಐ ಆಮ್ ಪ್ಲ್ಯಾನಿಂಗ್. ಇದು ಇನಿಷಿಯಲ್ ಡೇಸ್ ಆಗಿರೋದ್ರಿಂದ ಐ ಆಮ್ ನಾಟ್ ಶ್ಯೂರ್ ಲೈಕ್ ಯಾವ ಥರ ಕಂಟೆಂಟ್ನ ಬಿಲ್ಡ್ ಮಾಡಬೇಕು ಅಂತ. ಸೊ ಐ ಥಿಂಕ್ ಇನ್ನೊಂದು 3 or 4 ವೀಡಿಯೋಸ್ ತನಕ ಇಟ್ ವಿಲ್ ಟೇಕ್ ಸಮ್ ಟೈಮ್. ಸೊ ಅದಾದಮೇಲೆ ಇನ್ನೂ ಒಂದು ಸ್ವಲ್ಪ ಡಿಫ್ರೆಂಟ್ ಕಂಟೆಂಟ್ಸ್ಗಳು ನೋಡ್ತೀರಾ. ಸೊ ಐ ಥಿಂಕ್ ಎಲೆಪ್ಟಿಕಲ್ಸ್ ನಾನು ಮುಗಿಸಿದ್ಮೇಲೆ ಐ ವಿಲ್ ಬಿ ವರ್ಕಿಂಗ್ ಆನ್ ಫ್ಯೂ ಬಾಡಿ ವರ್ಕೌಟ್ಸ್, ಇನ್ ದ ಸೆನ್ಸ್ ಸ್ಕ್ವಾಟ್ಸ್ ಆಗಿರ್ಬೋದು, ಪ್ಲಂಜರ್ಸ್ ಆ್ಯಂಡ್ ಸ್ಮಾಲ್ ಕೈಂಡ್ ಆಫ್ ಬಾಡಿ ವರ್ಕೌಟ್ಸ್. ಡಂಬಲ್ ವರ್ಕೌಟ್ ಎಲ್ಲ ಇಲ್ಲ ಸದ್ಯಕ್ಕೆ. ಆ್ಯಂಡ್ ವಾಲ್ ಪುಷಪ್ಸ್, ನಾರ್ಮಲ್ ಪುಷಪ್ಸ್ಗಿಂತ ವಾಲ್ ಪುಷಪ್ಸ್ ಸದ್ಯಕ್ಕೆ. ಬಿಕಾಸ್ ಏನೋ ಮಾಡ್ತೀನಿ ಅಂತ ಪುಷಪ್ಸ್, ನಾರ್ಮಲ್ ಪುಷಪ್ಸ್ ಗ್ರೌಂಡ್ ಲೆವೆಲಲ್ಲಿ ಮಾಡೋಕ್ಕೆ ಹೋಗಿ ಬಾಡಿ ಇಂಜರಿ ಮಾಡ್ಕೋಬಾರ್ದು ಏನಾದರೂ ವೆನ್ ಯು ಆರ್ ಸ್ಟಿಲ್ ಇನ್ ದ ರಿಕವರಿ ಫೇಸ್. ಸೊ ಎಸ್, that's all for today. Let's meet in the next video. Bye.